ತಿರಸ್ಕರಿಸಿ ಹೋದರೆ ಒಂದು ಕ್ಷಣವೂ ನಾನು ಬದುಕಿರಲಾರೆ. ದಯವಿಟ್ಟು ಅನುಮತಿ ನೀಡು. ಲಕ್ಷ್ಮಣ, ನಿನ್ನಂಥ ಸೋದರ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲವೆಂದು ಕಾಣುತ್ತದೆ. ನನ್ನಂತಹ ತಮ್ಮ ಎಷ್ಟೋ ಸಿಗಬಹುದು, ಆದರೆ ನಿನ್ನಂತಹ ಸಹೋದರ ಈ 3 ಲೋಕದಲ್ಲೂ ಇಲ್ಲವೆಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಸರಿ, ನೀನು ನಿನ್ನ ಮಾತೆ ಸುಮಿತ್ರಾ ದೇವಿಯವರ ಅಪ್ಪಣೆಯನ್ನು ಪಡೆದರೆ ಮಾತ್ರ ನನ್ನ ಜೊತೆಗೆ ಬರಬಹುದು. ಹೌದು ಮಂತ್ರಿಗಳು, ಅದು ರಾಮನಿಗೆ ಇಷ್ಟವಿಲ್ಲ. ಅದನ್ನು ತಡೆಯುವುದಕ್ಕೆ ಅವನು ಬಿಡುವುದೂ ಇಲ್ಲ. ತನ್ನ ವನವಾಸಕ್ಕೆ ತಂದೆಯ ಆಜ್ಞೆಯಾದಂತೆ ಭರತ ಯುವರಾಜನಾಗುವುದು ತಂದೆಯ ಆಜ್ಞೆ ಎಂದು ಭಾವಿಸುತ್ತಾನೆ. ಆದರೆ ಅದನ್ನು ನೋಡಲು ನಾನು ಮಾತ್ರ ಇಲ್ಲಿರುವುದಿಲ್ಲ. ನೀನಿರುವುದಿಲ್ಲ ಎಂದರೆ ನೀನಿಲ್ಲಿಗೆ ಹೋಗುವೆ ಲಕ್ಷ್ಮಣ? ನಾನು ರಾಮನೊಂದಿಗೆ ವನವಾಸಕ್ಕೆ ಹೋಗುತ್ತೇನೆ. ಲಕ್ಷ್ಮಣ, ನೀನೇಕೆ ವನವಾಸಕ್ಕೆ ಹೋಗಬೇಕು? ರಾಮಚಂದ್ರನಿಲ್ಲದ ಕೊರತೆಯನ್ನು ನೀನು ತುಂಬಬೇಕಲ್ಲವೇ? ರಾಮನಿಲ್ಲದ ಕೊರತೆಯನ್ನು ತುಂಬುವವರು ಯಾರಿದ್ದಾರೆ ಮಹಾಮಂತ್ರಿಗಳೇ? ರಾಮನಿಲ್ಲದ ಲಕ್ಷ್ಮಣ ಒಬ್ಬ ಅಸಹಾಯಕ ಪಾಮರ. ಅವನು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಹೌದು ಮಂತ್ರಿಗಳೇ, ನಾನು ನನ್ನ ಪ್ರಿಯ ಸಹೋದರ, ದೈವ, ಬಂಧು ಎಲ್ಲವೂ ಆದ ರಾಮನೊಂದಿಗೆ ವನವಾಸಕ್ಕೆ ಹೋಗಿ ಅವನೊಂದಿಗೆ ಹಿಂದಿರುಗಿ ಬರುತ್ತೇನೆ. ಇದಕ್ಕೆ ರಾಮಚಂದ್ರನು ಒಪ್ಪುವನೇ? ಒಪ್ಪಿಸುತ್ತೇನೆ, ಖಂಡಿತ ಒಪ್ಪಿಸುತ್ತೇನೆ. ಅಯ್ಯೋ ವಿಧಿಯೇ, ರಾಮ ಲಕ್ಷ್ಮಣರಿಲ್ಲದ ಅಯೋಧ್ಯೆಯ ಗತಿ ಏನು? ಮಹಾರಾಣಿಯವರೇ, ಕ್ಷಮಿಸಿ. ನೀವು ಹೀಗೆ ಒಡವೆಗಳನ್ನೆಲ್ಲ ತೆಗೆಯುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ನನ್ನ ಪ್ರಿಯ ಪುತ್ರ ರಾಮನೇ ಈ ಅರಮನೆಯ ವೈಭೋಗವನ್ನೆಲ್ಲ ತ್ಯಜಿಸಿ ಅರಣ್ಯಕ್ಕೆ ಹೊರಟು ನಿಂತಿರುವಾಗ ನನಗೇಕೆ ಬೇಕು ಈ ಅಲಂಕಾರಗಳೆಲ್ಲ? ಬೇಡ, ಇದಾವುದು ನನಗೆ ಬೇಡ. ಮಹಾರಾಣಿ, ನೀವು ಪಟ್ಟದ ರಾಣಿ. ಪಟ್ಟ? ಯಾವ ಪಟ್ಟ ಸಖಿ? ಪಟ್ಟವನ್ನು ಏರಬೇಕಾದ ನನ್ನ ಪುತ್ರನೇ ಆ ಸ್ಥಾನವನ್ನು ತೃಣವಾಗಿ ಭಾವಿಸಿ ಅರಣ್ಯಕ್ಕೆ ಹೊರಟು ನಿಂತಿದ್ದಾನೆ. ನಾನು ಪಟ್ಟದ ರಾಣಿ ಎಂಬ ಹೆಸರನ್ನು ಹೊತ್ತು ಈ ಅರಮನೆಯಲ್ಲಿರಬೇಕೆ? ಬೇಡ, ಇದಾವುದು ನನಗೆ ಬೇಡ. ತೆಗೆದುಕೊಂಡು ಹೋಗು. ನೀವು ಬಿಟ್ಟು ಹೋದರೆ ನಾನು ಪ್ರಾಣ ತ್ಯಾಗ ಮಾಡುವುದು ಸತ್ಯ. ಬೇಡ ದೇವಿ, ಬೇಡ. ಪ್ರಾಣ ಬಿಡುವ ಮಾತನಾಡಬೇಡ. ನಾನದನ್ನು ಸಹಿಸಲಾರೆ. ಹಾಗಾದರೆ ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ನೀವು ನನ್ನ ಜೊತೆಯಲ್ಲಿರುವಾಗ ಆ ದೇವತೆಗಳ ಒಡೆಯನಾದ ದೇವೇಂದ್ರನು ಭಯಪಡಿಸಲಾರ. ದೇವಿ, ನೀನೇಕೆ ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಮಿಥಿಲೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ನಿನ್ನನ್ನು ಕಠಿಣವಾದ ಅರಣ್ಯವಾಸಕ್ಕೆ ಹೇಗೆ ಕರೆದುಕೊಂಡು ಹೋಗಲಿ? ನಿಮ್ಮ ಮಾತು ನಿಜ ಸ್ವಾಮಿ. ಮಿಥಿಲೆಯಲ್ಲಿ ತಂದೆ ತಾಯಿಯರ ಅಪಾರ ಅಕ್ಕರೆಯಲ್ಲಿ ಸುಖವಾಗಿ ಬೆಳೆದದ್ದು ನಿಜ. ಆದರೆ ಮಿಥಿಲೆಯಲ್ಲಿ ನಾನು ಇದ್ದಾಗ ನನಗೆ ಅರಣ್ಯವಾಸದ ಯೋಗವಿದೆ ಎಂದು ಬ್ರಾಹ್ಮಣರು ಹೇಳಿದ್ದರು. ಯಾರೋ ಎಂದೋ ಯಾವುದೋ ಕಾರಣಕ್ಕೆ ಹೇಳಿದ ಮಾತುಗಳನ್ನೇ ಪರಮ ಸತ್ಯವೆಂದು ಭಾವಿಸಿ ಅರಣ್ಯಕ್ಕೆ ಹೋಗುವುದು ಅವಿವೇಕ.
ಇದು ಅವಿವೇಕವಲ್ಲ ಸ್ವಾಮಿ. ನನ್ನ ಪತಿವ್ರತ ಧರ್ಮ ಪಾಲನೆಗೆ ಅಡ್ಡಿಯಾಗಬೇಡಿ. ನಿಮ್ಮನ್ನು ಅಗಲಿ ನಾನು ಒಂದು ಕ್ಷಣನೂ ಬದುಕಲಾರೆ. ನಿಮ್ಮ ಪ್ರೀತಿಯ ಆಸರೆಯಲ್ಲಿ ಅರಣ್ಯವಾಸದಲ್ಲಿ ಸ್ವರ್ಗವನ್ನು ಕಾಣುತ್ತೇನೆ. ದಯಮಾಡಿ ಒಪ್ಪಿಕೊಳ್ಳಿ. ಊರ್ಮಿಳೆ, ಸ್ವಾಮಿ ಬಂದಿರಾ? ಪಾನೀಯವನ್ನು ಕೊಡಲೆ? ಬೇಡ ಊರ್ಮಿಳೆ. ವನವಾಸದಲ್ಲಿ ಪಾನೀಯವನ್ನು ಯಾರು ಕೊಡುತ್ತಾರೆ? ದೇವರೇ, ಇವರ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಭಯ ನಿಜವಾಗುತ್ತದೆ ಎನಿಸುತ್ತಿದೆ. ಊರ್ಮಿಳೆ, ನಿನಗೊಂದು ಮುಖ್ಯವಾದ ವಿಚಾರ ತಿಳಿಸಬೇಕು. ತಿಳಿಸಿ ಸ್ವಾಮಿ. ಅದು ನನ್ನ ನಿರ್ಧಾರ. ಅದನ್ನು ನಿನಗೆ ತಿಳಿಸುವುದು ನನ್ನ ಕರ್ತವ್ಯ. ಆದರೆ ನೀನು ಅದಕ್ಕೆ ಅಡ್ಡಿ ಮಾಡಬಾರದು. ಇಲ್ಲ ಸ್ವಾಮಿ, ಅದೇನೆಂದು ಹೇಳಿ. ನಾನು ನನ್ನ ಸಹೋದರ ರಾಮಚಂದ್ರನ ಜೊತೆ ವನವಾಸಕ್ಕೆ ತೆರಳಲು ನಿರ್ಧರಿಸಿದ್ದೇನೆ. ಸಹೋದರನನ್ನು ಅನುಸರಿಸಿ ನಡೆಯುವುದೇ ನನ್ನ ಜೀವನದ ಆದರ್ಶ. ಕಾಡಾದರೂ ಸರಿ, ನಾಡಾದರೂ ಸರಿ. ಊರ್ಮಿಳೆ, ಸ್ವಾಮಿ. ಏಕೆ ಸುಮ್ಮನಾದೆ? ಏನು ಯೋಚನೆ? ಏನೂ ಇಲ್ಲ ಸ್ವಾಮಿ. ನನ್ನ ನಿರ್ಧಾರದಿಂದ ನಿನಗೆ ಬೇಸರವಾಗಿದೆಯೇ? ಇಲ್ಲ ಸ್ವಾಮಿ, ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. ಅಬ್ಬಾ, ಈಗ ಸಮಾಧಾನವಾಯಿತು. ನನ್ನ ನಿರ್ಧಾರವನ್ನು ಕೇಳಿ ಎಲ್ಲಿ ದುಃಖ ಪಡುತ್ತಾ ಅಡ್ಡಿಪಡಿಸುವೆಯೋ ಎಂದು ಹೆದರಿದ್ದೆ. ಆದರೆ ಊರ್ಮಿಳೆ, ನೀನು ಆದರ್ಶ ಸತಿ. ಪತಿಯ ನಿರ್ಧಾರವನ್ನು ಬೆಂಬಲಿಸಿ ನೀನು ಹಿರಿಯಳಾದೆ. ನಿನ್ನ ಸಂಯಮ ಬಹಳ ದೊಡ್ಡದು. ಅಬ್ಬಾ, ಈಗ ಸಹೋದರನ ಅನುಮತಿ ಪಡೆಯುವುದಷ್ಟೇ ಉಳಿದಿದೆ. ಊರ್ಮಿಳೆ, ಇಂದಿನ ಸಂಯಮ ದೃಢಚಿತ್ತ ಸದಾ ಹೀಗೆ ಇರಲಿ. ನಾನು ಬರುತ್ತೇನೆ. ಸ್ವಾಮಿ, ನಿಮ್ಮ ವಿಯೋಗದಿಂದ ನಾನು ಎಷ್ಟು ಸಂಕಟ ಪಡುತ್ತೇನೆಂದು ನೀವು ಯೋಚಿಸಲಿಲ್ಲವಲ್ಲ. ವನವಾಸ ರಾಮಚಂದ್ರರಿಗಲ್ಲ, ಹತಭಾಗ್ಯಯಾದ ಊರ್ಮಿಳೆಗೆ ಸ್ವಾಮಿ, ನನ್ನ ದೃಢವಾದ ಮಾತನ್ನು ಕೇಳಿ. ನೀವು ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು. ಅದು ನಿಮ್ಮ ಧರ್ಮ. ಆ ಧರ್ಮ ಪಾಲನೆಯು ನಿಮ್ಮ ಕರ್ತವ್ಯ. ಒಂದು ವೇಳೆ ನೀವು ನನ್ನನ್ನು ತಿರಸ್ಕರಿಸಿ ನೀವೊಬ್ಬರೇ ಅರಣ್ಯವಾಸಕ್ಕೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಇದು ನಿಶ್ಚಯ, ನಿಶ್ಚಯ, ನಿಶ್ಚಯ. ದೇವಿ,
ಮತ್ತೆ ಮತ್ತೆ ಪ್ರಾಣ ತ್ಯಜಿಸುವ ಮಾತುಗಳನ್ನೇಕೆ ಆಡುತ್ತೀಯ? ನೀನು ನಿನ್ನ ಪ್ರಾಣ ತ್ಯಾಗ ಮಾಡಿದರೆ ನನ್ನ ಪ್ರಾಣ ಉಳಿದುಕೊಳ್ಳುತ್ತದೆ ಎಂದು ಅಂದುಕೊಂಡಿದ್ದೀಯ? ಅಥವಾ ನನ್ನ ಸಹವಾಸ ನಿಮಗೆ ಸಾಕಾಗಿದೆಯೇ? ಇಲ್ಲ ಸೀತೆ, ನಿನ್ನ ಸಹವಾಸಕ್ಕಿಂತ ಪ್ರಿಯವಾದದ್ದು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಹಾಗಾದರೆ ನನ್ನ ಪ್ರಿಯವಾದ ಸಹವಾಸವನ್ನು ಏಕೆ ದೂರ ಮಾಡುತ್ತೀರಿ? ನೀವು ನನ್ನನ್ನು, ನಾನು ನಿಮ್ಮನ್ನು ಅಗಲಿರುವುದು ಅರಣ್ಯವಾಸಕ್ಕಿಂತ 1000 ಪಟ್ಟು ಕಷ್ಟಕರ ಸ್ವಾಮಿ. ನಿಮಗೂ ಬೇಡ, ನನಗೂ ಬೇಡ. ನನಗಂತೂ ನೀವಿಲ್ಲದ ಈ ಅರಮನೆಯಲ್ಲಿ ವಿರಹದಿಂದ ಸಂಕಟ ಪಡುವುದನ್ನು ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಸ್ವಾಮಿ. ದೇವಿ, ಸುಮಧುರವಾದ ನಿನ್ನ ವ್ಯಕ್ತಿತ್ವದಲ್ಲಿ ಇಂಥ ಕಠಿಣವಾದ ನಿರ್ಧಾರವಿರಬಹುದೆಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ಅದಕ್ಕೆ ಕಾರಣ ನನಗೆ ನಿಮ್ಮ ಮೇಲಿರುವ ದೃಢವಾದ ಪ್ರೇಮ, ಅಷ್ಟೇ ಅಚಲವಾದ ಭಕ್ತಿ ಇದೆ. ಭಗವಂತನ ಪಾದ ಮೂಲಗಳಲ್ಲಿ ಕರಗಿ ಹೋಗಲು ಬಯಸುವ ಭಕ್ತನಂತೆ ನಾನು ನಿಮ್ಮ ಪವಿತ್ರ ಪಾದಗಳಲ್ಲಿ ಜನ್ಮ ಸಾರ್ಥಕ ಮಾಡಿಕೊಳ್ಳುತ್ತೇನೆ. ದಯಮಾಡಿ ನನ್ನ ಬೇಡಿಕೆಯನ್ನು ಮನ್ನಿಸಿ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಓ ಸುಮಂತ್ರಳೆ, ಕುಳಿತುಕೊಳ್ಳಿ. ಪ್ರಭು, ಏಕೆ ಸುಮಂತ್ರಳೆ, ಏಕೆ ಸುಮ್ಮನಾದ್ರಿ? ಹಿಂಜರಿಯುತ್ತಿರುವುದಲ್ಲ ಏಕೆ ಹೇಳಿ? ಈಗಾಗಲೇ ನೋವಿನಿಂದ ಜರ್ಜರಿತವಾಗಿರುವ ನಿಮ್ಮ ಮನಸ್ಸಿಗೆ ಮತ್ತಷ್ಟು ನೋವನ್ನು ಉಂಟು ಮಾಡುವ ಒಂದು ವಿಚಾರವನ್ನು ಹೇಳಬೇಕಾಗಿದೆ. ಕೈಕೇಯಿ ಕೊಟ್ಟಿರುವ ನೋವಿಗಿಂತಲೂ ಕ್ರೂರವಾದ ನೋವು ಇನ್ನೇನಿರಲು ಸಾಧ್ಯ? ರಾಮನ ವಿಯೋಗದಿಂದ ಉಂಟಾಗಿರುವ ಸಂಕಟಕ್ಕಿಂತ ಇನ್ನೂ ಹೆಚ್ಚು ಸಂಕಟ ಬರಲು ಸಾಧ್ಯವೇ? ಬೆಂಕಿಯಲ್ಲಿ ಬೆಂದಿರುವವನಿಗೆ ಬಿಸಿಲೇನು ಮಾಡಲು ಸಾಧ್ಯ? ಹೇಳಿ, ಅದೇನು? ಪ್ರಭು, ರಾಮನ ವಿಯೋಗದಿಂದ ತಮಗೆ ಎಷ್ಟು ದುಃಖ ಉಂಟಾಗಿದೆಯೋ ಲಕ್ಷ್ಮಣನಿಗೂ ಅಷ್ಟೇ ದುಃಖ ಉಂಟಾಗಿದೆ. ಬಾಲ್ಯದಿಂದಲೂ ಅಗಲದೆ ಬದುಕಿದ ಲಕ್ಷ್ಮಣನಿಗೆ ಈಗ ರಾಮನಿಂದ ದೂರವಿರಲು ಸಾಧ್ಯವಿಲ್ಲದೆ ಅಣ್ಣನನ್ನು ಅನುಸರಿಸಿ ತಾನೂ ಕಾಡಿಗೆ ಹೊರಡಲು ನಿರ್ಧಾರ ಮಾಡಿದ್ದಾನೆ. ಏನಂದ್ರಿ? ಲಕ್ಷ್ಮಣನು ಕಾಡಿಗೆ ಹೊರಟಿರುವನೇ? ಹೌದು ಪ್ರಭು. ಕೂಡದು ಸುಮಂತ್ರ. ರಾಮನಿಲ್ಲದ ಕೌಸಲ್ಯೆ ಸುಮಿತ್ರೆಯರ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕಾದ್ದು ಲಕ್ಷ್ಮಣನ ಕರ್ತವ್ಯ. ಅವನು ಕಾಡಿಗೆ ಹೊರಟು ಹೋದರೆ ಕೌಸಲ್ಯೆ ಸುಮಿತ್ರೆಯರು ಜರ್ಜರಿತರಾಗಿ ಸಂಪೂರ್ಣವಾಗಿ ಕುಸಿದು ಹೋಗುತ್ತಾರೆ. ಹಾಗಾಗಬಾರದು, ಅವರನ್ನು ತಡೆಯಬೇಕು. ಪ್ರಭು, ಲಕ್ಷ್ಮಣನ ಸ್ವಭಾವ ತಮಗೆ ತಿಳಿಯದೆ ಪುಣ್ಯಕ್ಕೆ ಅವನ ಆಕ್ರೋಶದಿಂದ ಯಾವ ಅನುಚಿತವೂ ನಡೆಯಲಿಲ್ಲ. ರಾಮನ ಮೇಲಿನ ಅಪಾರ ಪ್ರೀತಿಯಿಂದ ಅವನು ಈ ನಿರ್ಧಾರವನ್ನು ಮಾಡಿದ್ದಾನೆ. ಅಯ್ಯೋ, ಇಲ್ಲ ಸುಮಂತ್ರ, ಇಲ್ಲ. ರಾಮ ಲಕ್ಷ್ಮಣರಿಲ್ಲದ ಈ ಅಯೋಧ್ಯೆ ಜೀವವಿಲ್ಲದ ಬದುಕಂತಾಗುತ್ತದೆ. ಬೇಡಿ, ಹಾಗಾಗಬಾರದು, ತಡೆಯಬೇಕು. ಪ್ರಯತ್ನಿಸುತ್ತೇನೆ, ಆದರೆ ಸಫಲವಾಗುವ ನಂಬಿಕೆ ನನಗಿಲ್ಲ. ಸಾಧ್ಯವಾದರೆ ಅದು ರಾಮನಿಂದ ಮಾತ್ರ ಸಾಧ್ಯ. ಲಕ್ಷ್ಮಣನ ಭಕ್ತಿ, ರಾಮನ ಸೋದರ ಪ್ರೇಮ ಯಾವುದು ಗೆಲ್ಲುತ್ತದೋ ಯಾರಿಗೆ ಗೊತ್ತು? ಲಕ್ಷ್ಮಣ ನನ್ನೊಂದು ತಪ್ಪಿನಿಂದ ಕಾಡಿಗೆ ಹೋಗುವಂತಹ ದಾರುಣವಾದ ಶಿಕ್ಷೆಯನ್ನು ಅನುಭವಿಸುವಂತಾಯಿತೆ. ನನ್ನ ಸ್ತ್ರೀ ವ್ಯಾಮೋಹದಿಂದ
ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ನಾನು ಊಹಿಸಲೇ ಇಲ್ಲವಲ್ಲ. ಈ ನನ್ನ ಪಾಪಗಳಿಗೆ ಇನ್ನೇನು ಶಿಕ್ಷೆ ಕಾದಿದೆಯೋ ಏನೋ ವಿಧಿಯೇ. ಇನ್ನೂ ಏಕೆ ಚಿಂತಿಸುತ್ತಿರುವಿರಿ ಸ್ವಾಮಿ? ನೀನೇನೇ ಹೇಳಿದರೂ ಅಷ್ಟೇ ದೇವಿ. ಈ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ನನಗೆ ಬಹಳ ಕಷ್ಟವಾಗುತ್ತದೆ. ನಿಮಗೆ ಕಷ್ಟ ಕೊಡುತ್ತಿದ್ದೇನೆಂದು ಬೇಸರವಾಗುತ್ತಿದೆಯೇ? ಅದಕ್ಕೆ ಯಾವ ಶಿಕ್ಷೆ ಬೇಕಾದರೂ ವಿಧಿಸಿ, ಅದನ್ನು ಸ್ವೀಕರಿಸುತ್ತೇನೆ. ಆದರೆ ವನವಾಸಕ್ಕೆ ನೀವು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು. ಅದನ್ನು ನೀವೇ ಆಗಲಿ, ಬೇರೆ ಯಾರೇ ಆಗಲಿ, ಸಾಕ್ಷಾತ್ ತ್ರಿಮೂರ್ತಿಗಳೇ ಆಗಲಿ, ನನ್ನನ್ನು ಕದಲಿಸಲಾರರು. ಸೀತೆ, ಸೀತೆ, ನೀನು ನನ್ನನ್ನು ಸಂದಿಗ್ಧದಲ್ಲಿ ಸಿಲುಕಿಸುತ್ತಿರುವೆ. ಪಿತೃವಾಕ್ಯ ಪರಿಪಾಲನೆ ಎಂದು ನೀವು ನಿಂತ ಕಾಲ ಮೇಲೆ ನಿರ್ಧಾರವನ್ನು ತೆಗೆದುಕೊಂಡಿರಿ. ಆಗ ಯಾವ ಸಂದಿಗ್ಧವೂ ಕಾಡಲಿಲ್ಲ. ಈಗ ನಾನು ಜೊತೆಯಲ್ಲಿ ಬರುತ್ತೇನೆಂದರೆ ಸಂದಿಗ್ಧವೇಕೆ ಸ್ವಾಮಿ? ಅದು ಅಷ್ಟು ಸರಳವಾದ ನಿರ್ಧಾರವೆಂದ ಮೇಲೆ ಇದು ಅಷ್ಟೇ ಸರಳವಾದ ನಿರ್ಧಾರವಾಗಬೇಕು. ದೇವಿ, ನಿನ್ನನ್ನು ಅಗಲಿ ನಾನಾದರೂ ಸಂತೋಷವಾಗಿರಲು ಸಾಧ್ಯವೇ? ಹಾಗಾದರೆ ನನ್ನನ್ನು ಅರಣ್ಯದಲ್ಲಿ ಹೇಗೆ ರಕ್ಷಣೆ ಮಾಡುವುದೆಂದು ಭಯ ಪಡುತ್ತಿರುವಿರಾ? ಇಲ್ಲ ದೇವಿ, ಇಲ್ಲ. ನನಗೆ ಯಾರ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಮಾನವ ದಾನವರಿಂದಾಗಲಿ, ಪಶು ಪಕ್ಷಿಗಳಿಂದಾಗಲಿ, ಕ್ರಿಮಿ ಕೀಟಾಣುಗಳಿಂದಾಗಲಿ ನನಗೆ ಕಿಂಚಿತ್ತೂ ಭಯವಿಲ್ಲ. ಮತ್ತೆ ನಾನು ಅರಣ್ಯಕ್ಕೆ ಬರುವುದು ಬೇಡ ಎಂದು ಏಕೆ ಹೇಳುತ್ತಿರುವಿರಿ? ದೇವಿ, ಒಬ್ಬ ಸಾಮಾನ್ಯನು ತನ್ನ ಪತ್ನಿಯನ್ನು ರಕ್ಷಿಸುತ್ತಾನೆ ಅಂದ ಮೇಲೆ ಸೂರ್ಯವಂಶದ ವೀರ ಕ್ಷತ್ರಿಯನಾದ ನಾನು ಅದಕ್ಕೆ ಹಿಂಜರಿಯುತ್ತೇನೆಯೇ? ಆದರೆ 14 ವರ್ಷಗಳ ಸುದೀರ್ಘ ಅವಧಿ ನನ್ನ ಜೊತೆಯಲ್ಲೇ ವನವಾಸ ಮಾಡುವೆಂದು ಯಾವ ಪತಿ ತಾನೇ ತನ್ನ ಪತ್ನಿಗೆ ಹೇಳಬಲ್ಲ? ಜಿತೇಂದ್ರಿಯರಾದ ನೀವು ಧರ್ಮವನ್ನು ಮೀರಿ ನಡೆಯುವುದಿಲ್ಲ ಎಂದು ನನಗೆ ಗೊತ್ತು ಸ್ವಾಮಿ. ರಾಜರ್ಷಿಗಳಾದವರು ಕೂಡ ಪತ್ನಿ ಸಹಿತರಾಗಿಯೇ ವಾನಪ್ರಸ್ಥಕ್ಕೆ ಹೋಗುವ ಉದಾಹರಣೆಗಳಿವೆ. ಅವರು ವೃದ್ಧಾಪ್ಯದಲ್ಲಿ ವಾನಪ್ರಸ್ಥಕ್ಕೆ ಹೋಗುತ್ತಿದ್ದರು. ನಾವು ತಾರುಣ್ಯದಲ್ಲೇ ಆ ಅನುಭವಗಳನ್ನು ಪಡೆಯೋಣ. ದೇವಿ, ನಿನ್ನ ನಿರ್ಧಾರ ಅಚಲವಾಗಿದೆ. ಆಗಲಿ, ನಾನು ನಿನ್ನನ್ನು ನನ್ನ ಜೊತೆಗೆ ವನವಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಧನ್ಯಳಾದೆ ಸ್ವಾಮಿ. ನಿಮ್ಮ ಅನುಗ್ರಹದಿಂದ ನನಗೆ ಪರಮ ಸಂತೋಷವಾಗಿದೆ. ದೇವಿ, ನಾನಾಗಿ ವನವಾಸಕ್ಕೆ ಹೋಗುತ್ತಿಲ್ಲ. ಸತ್ಯ ಪರಾಕ್ರಮಿಯಾದ ನನ್ನ ತಂದೆಯವರ ಆಜ್ಞೆಯ ಮೇಲೆ ಹೋಗುತ್ತಿದ್ದೇನೆ. ಅದೇ ಧರ್ಮ ಸೂತ್ರದಿಂದಲೇ ನಾನು ನಿನ್ನನ್ನು ಕರೆದೊಯ್ಯುತ್ತೇನೆ. ಆದರೆ ವನವಾಸಕ್ಕೆ ಹೋಗದಂತೆ ನೀನು ನನ್ನನ್ನು ತಡೆಯಲು ಪ್ರಯತ್ನಿಸಲಿಲ್ಲ. ಅದೇ ನನಗೆ ಸಂತೋಷ ನೀಡುತ್ತದೆ. ದೇವಿ, ಇನ್ನು ನೀನು ವನವಾಸಕ್ಕೆ ಹೋಗಲು ಸಿದ್ಧಳಾಗು. ನಾವು ಬಳಸುವ ಎಲ್ಲ ಶ್ರೇಷ್ಠ ವಸ್ತುಗಳನ್ನು ದಾನ ನೀಡು. ಮಾತೆಯವರಿಗೆ, ಗುರು ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆ. ಅವರ ಆಶೀರ್ವಾದದಿಂದಲೇ ನಮ್ಮ ವನವಾಸ ಶುಭದಾಯಕವಾಗಿದೆ. ಆಗಲಿ ಸ್ವಾಮಿ.
ಪ್ರಣಾಮಗಳು ಮಾತೆ. ಮಂಗಳ ಉಂಟಾಗಲಿ. ಕುಳಿತು. ಪುತ್ರಿ, ರಾಮನ ವನವಾಸದ ವಿಷಯ ನಿರ್ಧಾರವಾದಾಗನಿಂದ ನಿನ್ನನ್ನು ಬಂದು ಕಾಣಬೇಕು ಎಂದುಕೊಂಡೆ. ಆದರೆ ಪತಿಯ ವ್ಯೂಹದ ಸಂಕಟದಲ್ಲಿರುವ ನಿನ್ನ ಮುಖವನ್ನು ಹೇಗೆ ನೋಡಲಿ, ಯಾವ ಮಾತುಗಳಿಂದ ಸಂತೈಸಲಿ ಎಂದು ಚಿಂತಿಸುತ್ತಿದ್ದೆ. ಆ ಚಿಂತೆಯನ್ನು ದೂರ ಮಾಡಿ ಮಾತೆ. ಸೀತೆ, ನಿನ್ನ ಪ್ರಶಾಂತವಾದ ಸಮಾಧಾನದ ಮುಖವನ್ನು ಕಂಡರೆ ನನಗೆ ಅಚ್ಚರಿಯಾಗುತ್ತಿದೆ. ದುಃಖದ ಜ್ವಾಲಾಮುಖಿಯನ್ನು ನಿನ್ನ ಎದೆಯಲ್ಲೇ ಇಟ್ಟುಕೊಂಡು ಸಮಾಧಾನದ ಮುಖವಾಡ ಹಾಕಿಕೊಂಡಿರುವೆಯಾ? ಬೇಡ ಪುತ್ರಿ, ಬೇಡ. ಆ ಜ್ವಾಲಾಮುಖಿ ನಿನ್ನನ್ನೇ ಸುಡುವ ಮೊದಲು ಅದನ್ನು ಹೊರಗೆ ಹಾಕಿಬಿಡು. ಮಾತೆ, ನನ್ನಲ್ಲಿ ದುಃಖವಿಲ್ಲ. ಸದಾ ಪತಿಯ ಸಾನ್ನಿಧ್ಯದಲ್ಲಿರುವ ವರ ದೊರಕಿರುವಾಗ ನಾನೇಕೆ ದುಃಖ ಪಡಲಿ? ಅಂದರೆ ರಾಮ ವನವಾಸಕ್ಕೆ ಹೋಗುವ ನಿರ್ಧಾರದಿಂದ ಹಿಂದೆ ಸರಿದನೆ? ಇಲ್ಲ ಮಾತೆ, ಅವರು ಅಂಥ ನಿರ್ಧಾರ ಮಾಡಲಿಲ್ಲ. ಆದರೆ ಪತಿಯನ್ನು ಅನುಸರಿಸಿ ವನವಾಸಕ್ಕೆ ಹೋಗಲು ನಾನೇ ನಿರ್ಧಾರ ಮಾಡಿದೆ. ಸೀತೆ, ಏನು ಹೇಳುತ್ತಿರುವೆ? ನೀನು ವನವಾಸಕ್ಕೆ ಹೋಗುತ್ತಿರುವೆಯಾ? ಇಲ್ಲ. ಹೌದು ಮಾತೆ, 14 ವರ್ಷಗಳ ಕಾಲ ಕಾಡಿನಲ್ಲಿದ್ದು ಪತಿಯ ಸೇವೆಯಲ್ಲಿ ನಿರತಳಾಗುತ್ತೇನೆ. ಇದಕ್ಕೆ ನನ್ನ ರಾಮ ಒಪ್ಪಿದನೆ? ಒಪ್ಪಲಿಲ್ಲ, ನಾನು ಒಪ್ಪಿಸಿದೆ. ನನ್ನ ಪತಿಭಕ್ತಿ ಸತಿಧರ್ಮಗಳನ್ನು ನೆನಪು ಮಾಡಿಕೊಟ್ಟು ಪರಿಪರಿಯಾಗಿ ಬೇಡಿ ಒಪ್ಪಿಕೊಳ್ಳುವಂತೆ ಮಾಡಿದೆ. ಅದಕ್ಕೆ ಈಗ ನಿಮ್ಮ ಆಶೀರ್ವಾದ ಬೇಡಲು ಬಂದಿದ್ದೇನೆ. ಅಯ್ಯೋ ದುರ್ವೇದಿ, ನನ್ನ ಪುತ್ರ ಕಾಡಿಗೆ ಹೋಗುತ್ತಿರುವ ಆತಂಕವನ್ನೇ ನಾನಿನ್ನು ಚೇತರಿಸಿಕೊಂಡಿಲ್ಲ. ಆಗಲೇ ನನ್ನ ಸೊಸೆಯು ಕಾಡಿಗೆ ಹೋಗುತ್ತಿದ್ದಾಳೆ ಎಂದರೆ ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಸೀತೆ, ನೀನು ಸುಕುಮಾರಿ, ರಾಜಕುಮಾರಿಯಂತೆ ಬೆಳೆದ ನಿನ್ನ ಕಾಡಿಗೆ ಹೋಗು ಎಂದು ನಾನು ಹೇಗೆ ಆಶೀರ್ವದಿಸಲಿ? ನಿನ್ನನ್ನು ಹೇಗೆ ಕಳಿಸಿಕೊಡಲಿ? ಈ ಅಲಂಕಾರವೆಲ್ಲ ಈಗ ಬೇಡ. ದಣಿದ ದೇಹ ಇನ್ನೂ ವಿಶ್ರಾಂತಿಯನ್ನು ಕೇಳುತ್ತಿದೆ. ಮಹಾರಾಣಿ, ಎಲ್ಲ ಆತಂಕಗಳು ನಿವಾರಣೆಯಾದ ಮೇಲೆ ದಿನವೆಲ್ಲ ನಿದ್ರಿಸಿದರೂ ಯಾರೂ ಕೇಳುವುದಿಲ್ಲ. ಆದರೆ ಮಹಾರಾಣಿಯಾದ ನೀವು ಸ್ವಲ್ಪವೂ ಅಲಂಕಾರವಿಲ್ಲದಿರುವುದು ಸರಿಯಲ್ಲ. ಅಪ್ಪ, ರಾತ್ರಿಯ ಘಟನೆಯನ್ನು ನೆನೆದರೆ ನನ್ನ ಮೈ ಈಗಲೂ ನಡುಗುತ್ತದೆ. ಮಹಾರಾಜರ ಸಂಕಟ, ಆಕ್ರೋಶ, ಬೇಡಿಕೆ, ಗೋಳಾಟಗಳನ್ನು ಕಂಡು ಎಲ್ಲಿ ನನ್ನ ಮನಸ್ಸು ಕರಗುತ್ತದೆಯೋ ಎಂದು ಭಯವಾಗುತ್ತಿತ್ತು ಮಂಥರೆ. ಆಗ ನೀವು ಗಟ್ಟಿ ಮನಸ್ಸು ಮಾಡಿರದಿದ್ದರೆ ಈಗ ಈ ಫಲಿತಾಂಶ ಸಿಕ್ಕುತ್ತಿರಲಿಲ್ಲ ಮಹಾರಾಣಿ. ಮಹಾರಾಣಿಯವರಿಗೆ ಪ್ರಣಾಮಗಳು. ಏನಾದರೂ ಮುಖ್ಯ ವಿಷಯವಿತ್ತೆ? ಹೌದು ಮಾತೆ. ಅದೇನೆಂದು ಬೇಗ ಹೇಳು. ರಾಮನು ವನವಾಸಕ್ಕೆ ಹೋಗುವ ವಿಚಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ ತಾನೆ? ಖಂಡಿತ ಇಲ್ಲ ಮಹಾರಾಣಿಯವರೇ. ಆದರೆ ರಾಮಚಂದ್ರರ ಜೊತೆ ಸೀತಾದೇವಿಯವರು ವನವಾಸಕ್ಕೆ ಹೋಗುತ್ತಿದ್ದಾರೆ.
ರಾಮಚಂದ್ರರು ಅದಕ್ಕೆ ಅನುಮತಿ ನೀಡಿಯಾಯಿತು. ಏನು? ರಾಮಚಂದ್ರನೊಂದಿಗೆ ಸೀತೆಯು ವನವಾಸಕ್ಕೆ ಹೊರಟಿದ್ದಾಳೆಯೇ? ನನ್ನ ನಿಬಂಧನೆಯಲ್ಲಿ ರಾಮಚಂದ್ರನಿಗೆ ಮಾತ್ರ ವನವಾಸ, ಸೀತೆಗೆ ಇಲ್ಲವಲ್ಲ. ಪಾಪ, ಅವಳಿಗೇಕೆ ಈ ವನವಾಸ? ಮರುಕ ಪಡಬೇಡಿ ಮಹಾರಾಣಿ, ಅವಳು ಪತಿವ್ರತೆ. ರಾಮನ ವಿಯೋಗದಿಂದ ದೂರವಿರಲಾರದೆ ರಾಮನೊಂದಿಗೆ ಅವಳು ಹೊರಟಿರಬೇಕು. ಅದರಲ್ಲಿ ಆಶ್ಚರ್ಯವೇನಿದೆ? ಇದರಿಂದ ನಮಗೆ ಒಳ್ಳೆಯದೇ ಆಯ್ತು ಬಿಡಿ. ಒಳ್ಳೆಯದೆ. ಅದು ಹೇಗೆ ಮಂತರೆ? ಈಗ ಸೀತೆ ಇಲ್ಲೇ ಇದ್ದರೆ ಪತಿಯ ವಿಯೋಗದಿಂದ ನಿತ್ಯ ದುಃಖ ಪಡುತ್ತಿರುತ್ತಾಳೆ. ಭರತ ಅದನ್ನು ಕಂಡು ಅತ್ತಿಗೆ ನನ್ನಿಂದ ದುಃಖ ಪಡುವಂತಾಯಿತಲ್ಲ ಎಂದು ಪಶ್ಚಾತ್ತಾಪ ಪಡುವಂತಾಗುತ್ತದೆ. ಆದ್ದರಿಂದ ರಾಮ ಸೀತೆ ದೂರ ಹೋದರೆ ಇಲ್ಲಿ ನಮ್ಮ ಭರತನಿಗೆ ನೆಮ್ಮದಿ. ನೀನು ಸರಿಯಾಗಿಯೇ ಹೇಳುತ್ತಿದ್ದೀ. ಆದರೂ ಮಂಥರೆ, ನನ್ನ ಪುತ್ರ ಭರತನು ಕೌಸಲ್ಯೆಯ ದುಃಖವನ್ನು ಕಂಡು ಕಂಗಾಲಾದರೆ ಸಹೋದರ ರಾಮಚಂದ್ರನಿಗೆ ಪ್ರಣಾಮಗಳು. ಲಕ್ಷ್ಮಣ, ನಿನ್ನೊಂದಿಗೆ ಬೇಕಾದಷ್ಟು ಮಾತನಾಡಬೇಕಾಗಿದೆ, ಆದರೆ ಅದಕ್ಕೆ ಅವಕಾಶವೇ ಇಲ್ಲ. 14 ವರ್ಷ ನಿನ್ನನ್ನು ಬಿಟ್ಟಿರಬೇಕಲ್ಲ ಎಂಬ ನೋವು ಬೇಡವೆಂದರೂ ನನ್ನ ಮನಸ್ಸಿನಲ್ಲಿ ಮುಳ್ಳಿನಂತೆ ಚುಚ್ಚುತ್ತಿದೆ. ಆ ನೋವು ನನ್ನ ಮಾತುಗಳನ್ನು ನುಂಗಿ ಹಾಕುತ್ತಿದೆ ಲಕ್ಷ್ಮಣ. ಸಹೋದರ, ಆ ಚಿಂತೆಯನ್ನು ನಿನ್ನ ಮನಸ್ಸಿನಿಂದ ದೂರ ಮಾಡು. ನೀನು ಆಡಬೇಕೆಂದಿರುವ ಮಾತುಗಳನ್ನು 14 ವರ್ಷಗಳ ಕಾಲ ನನ್ನೊಂದಿಗೆ ಆಡುತ್ತಲೇ ಇರಬಹುದು. ಏನಂದೆ? ಹೌದು ಸಹೋದರ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನಾನು ನಿನ್ನೊಂದಿಗೆ ವನವಾಸಕ್ಕೆ ಹೊರಡಲು ನಿರ್ಧರಿಸಿದ್ದೇನೆ. ಏನಂದೆ? ನೀನು ನನ್ನೊಂದಿಗೆ ಅರಣ್ಯಕ್ಕೆ ಬರುತ್ತೀಯಾ? ಹೌದು ಸಹೋದರ, ಕ್ರೂರ ಮೃಗಗಳಿಂದ ಕೂಡಿದ ಅರಣ್ಯದಲ್ಲಿ ನಾನು ನಿನ್ನ ಜೊತೆಗಿರುತ್ತೇನೆ. ಕಷ್ಟಕರವಾದ ಅರಣ್ಯದ ದಾರಿಯಲ್ಲಿ ಧನಸ್ಸನ್ನು ಧರಿಸಿ ಸದಾ ನಿನಗಿಂತ ಮುಂದಿರುತ್ತೇನೆ. ನೀನು ನಡೆಯುವ ಮಾರ್ಗದ ಎಲ್ಲ ಅಡ್ಡಿಗಳನ್ನು ನಿವಾರಿಸುತ್ತೇನೆ. ನೀನು ನಿದ್ರಿಸುವಾಗ ನಿನಗೆ ಕಾವಲಿರುತ್ತೇನೆ. ಲಕ್ಷ್ಮಣ, ನಿನ್ನ ಪ್ರೀತಿ ನನ್ನ ಹೃದಯವನ್ನು ಕರಗಿಸುತ್ತಿದೆ. ಆದರೆ ನಾನು ವನವಾಸಕ್ಕೆ ಹೋದಾಗ ನೀನು ಇಲ್ಲಿಯೇ ಇರಬೇಕಲ್ಲವೇ? ಸಹೋದರ, ನೀನಿಲ್ಲದ ಸ್ವರ್ಗವೂ ನನಗೆ ಬೇಡ. ಲಕ್ಷ್ಮಣ, ನಿನ್ನ ಸೋದರ ವಾತ್ಸಲ್ಯಕ್ಕೆ ಎಣೆ ಇಲ್ಲ. ವನವಾಸದ ಆಜ್ಞೆ ಇರುವುದು ನನಗೆ ಮಾತ್ರ. ಆ ಕಷ್ಟದ ಜೀವನ ನಿನಗೇಕೆ? ಕಷ್ಟವೋ ಸುಖವೋ ಅದು ನನಗೆ ಮುಖ್ಯವಲ್ಲ. ನಾನು ನೆರಳಿನಂತೆ ನಿನ್ನನ್ನು ಅನುಸರಿಸುವವನು. ದಯಮಾಡಿ ತಡೆಯಬೇಡ. ಹಿಂದೆ ಸದಾ ನಿನ್ನ ಜೊತೆಯಲ್ಲಿರಲು ಸಮ್ಮತಿ ನೀಡಿದ್ದನ್ನು ನೆನಪು ಮಾಡಿಕೋ ಸಹೋದರ. ಲಕ್ಷ್ಮಣ, ಈ ಸಂದರ್ಭದಲ್ಲಿ ಆ ಮಾತನ್ನು ನೆನಪು ಮಾಡಿಕೊಳ್ಳುವುದು ಅಗತ್ಯವಿಲ್ಲ. ನನ್ನ ಸಹೋದರ ತನ್ನ ಸಹೋದರನಿಗೆ ಕೊಟ್ಟ ಮಾತಿಗೆ ತಪ್ಪಬಾರದು ರಾಮಚಂದ್ರ. ಮುಕ್ತ ಬಾಲಕಿಯಾಗಿರುವ ಇವಳಲ್ಲಿ ಇಷ್ಟೊಂದು ಗಾಢವಾದ ಪತಿ ಪ್ರೇಮವೇ?
ಇವಳು ರಾಮನನ್ನು ಒಪ್ಪಿಸಲು ಸಾಕಷ್ಟು ಕಷ್ಟಪಟ್ಟಿರಬೇಕು. ರಾಮನನ್ನು ಬಿಟ್ಟು ಇರಲು ತಾಯಿಯಾದ ನನಗೆ ಇಷ್ಟೊಂದು ಸಂಕಟವಾಗುತ್ತಿರುವಾಗ ಇನ್ನು ಪತಿ ಎನ್ನುವಾಗಲಿ ಇವಳು ಇರಲು ಸಾಧ್ಯವೇ? ಬೇಡ, ಬೇಡವೇ ಬೇಡ. ಇವಳು ಸಂಕಟ ಪಡುವುದು ಬೇಡ. ನನ್ನ ಸೀತೆಯು ನನ್ನ ರಾಮನೊಡನೆ ಹೋಗಿ ಬರಲು. ಸೀತೆ, ನಿನ್ನ ನಿರ್ಧಾರವು ನನಗೆ ದುಃಖವನ್ನು ತಂದರೂ ಅದನ್ನು ಕೇಳಿ ನನಗೆ ಹೆಮ್ಮೆಯಾಗುತ್ತಿದೆ. ಆದರೂ ನನ್ನ ರಾಮ ನಿನ್ನ ನಿರ್ಧಾರವನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಂಡನೇ? ಇಲ್ಲ ಮಾತೆ, ಅವರು ನನ್ನನ್ನು ತಡೆಯಲು ಬಹಳ ಪ್ರಯತ್ನ ಪಟ್ಟರು. ಅರಣ್ಯವಾಸದ ಕಷ್ಟಗಳನ್ನು ಮತ್ತೆ ಮತ್ತೆ ವಿವರಿಸಿ ಹೇಳಿದರು. ಅವನು ಹೇಳಿದ ಮಾತು ಸತ್ಯವಲ್ಲವೇ? ಅದು ನನಗೆ ಮುಖ್ಯವಲ್ಲ ಮಾತೆ. ಪತಿ ಜೊತೆಯಲ್ಲಿರುವಾಗ ಅರಣ್ಯವೇ ಅಯೋಧ್ಯೆ, ಅವರಿಲ್ಲದ ಅಯೋಧ್ಯೆಯೇ ನನ್ನ ಪಾಲಿಗೆ ಅರಣ್ಯ. ಪತಿವ್ರತೆಯಾದ ಹೆಣ್ಣಿಗೆ ಪತಿಯ ಸಾನ್ನಿಧ್ಯಕ್ಕಿಂತ ಮಿಗಿಲಾದ ಸುಖ ಬೇರೆ ಯಾವುದೂ ಇಲ್ಲ, ಅಲ್ಲವೇ ಮಾತೆ? ನಿಜ ಪುತ್ರಿ, ನಿನ್ನ ಸದ್ಗುಣಗಳಿಗೆ ತಕ್ಕ ಮಾತನ್ನೇ ಆಡಿರುವೆ. ಆದರೂ ಅವರು ಅಷ್ಟು ಸುಲಭವಾಗಿ ಒಪ್ಪಲಿಲ್ಲ. ನಾನು ಅರಣ್ಯದಲ್ಲಿ ಕಷ್ಟಪಡುವುದು ಅವರಿಗೆ ಇಷ್ಟವಿಲ್ಲ. ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗದಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡುವುದಾಗಿ ಹಠ ಹಿಡಿದೆ. ಆಗ ಒಪ್ಪಿದರು. ಬೇಡ ಪುತ್ರೆ, ಬೇಡ. ನಿನ್ನ ಬಾಯಿಂದ ಸಾಯುವ ಮಾತುಗಳನ್ನು ಆಡಬೇಡ. ನೀನು ನನ್ನ ಪುತ್ರನೊಡನೆ ಚಿರಕಾಲ ಆನಂದದಿಂದ ಬಾಳಬೇಕು. ಹಾಗಾದರೆ ನಾನು ನನ್ನ ಪತಿಯೊಂದಿಗೆ ಅರಣ್ಯಕ್ಕೆ ಹೋಗುವುದಕ್ಕೆ ತುಂಬು ಹೃದಯದಿಂದ ಆಶೀರ್ವಾದ ನೀಡಿ. ಹೇಳು ಪುತ್ರಿ, ಹೇಳು. ನಿನ್ನ ಪತಿ ಭಕ್ತಿಯು ಲೋಕಕ್ಕೆ ಆದರ್ಶವಾಗಲಿ. ನೀನು ಪತಿಯೊಡನಿದ್ದು ಸತಿಯ ಧರ್ಮವನ್ನು ಪಾಲಿಸು. ನನ್ನ ಪುತ್ರ ರಾಮ ಕಾಡಿನಲ್ಲಿ ಕಷ್ಟಪಡುತ್ತಾನಲ್ಲ ಎಂದು ಚಿಂತಿಸುತ್ತಿದ್ದೆ. ಆದರೆ ಈಗ ನೀನು ಅವನ ಜೊತೆಯಲ್ಲಿ ಹೋಗುತ್ತಿರುವುದು ನನ್ನ ಮನಸ್ಸಿಗೆ ತಕ್ಕ ಮಟ್ಟಿಗೆ ಸಮಾಧಾನವನ್ನು ನೀಡುತ್ತಿದೆ. ನಮ್ಮೆಲ್ಲರ ಅಗಲಿಕೆಯ ನೋವನ್ನು ರಾಮ ನಿನ್ನ ಜೊತೆ ಮರೆಯುವುದಾಗಲಿ. ಮಾತೆ, ನಿಮ್ಮ ಪುತ್ರ ಸತ್ವಶಾಲಿ. ಎಂಥ ಕಷ್ಟ ಬಂದರೂ ಅವರು ವಿಚಲಿತರಾಗುವುದಿಲ್ಲ. ಈ 14 ವರ್ಷ ವನವಾಸದ ಅವಧಿಯಲ್ಲಿ ನನ್ನ ಪುತ್ರನಿಗೆ ಸತಿ, ಸಖಿ, ಗೆಳತಿ ಎಲ್ಲವೂ ನೀನೇ ಸೀತೆ. ಅದು ನನ್ನ ಕರ್ತವ್ಯ, ಧರ್ಮ. ಸತಿಯಾಗಿ ಅವರ ಸರ್ವ ಸುಖ ದುಃಖದಲ್ಲಿ ಸಮಭಾಗಿಯಾಗಿ ಜೊತೆಯಲ್ಲಿ ಇರುತ್ತೇನೆ. ಸೀತೆ, ಪುತ್ರೆ. ಊರ್ಮಿಳೆ, ಊರ್ಮಿಳೆ, ಊರ್ಮಿಳೆ. ಸೀತೆ, ಅಳಬೇಡ ಊರ್ಮಿಳೆ, ಅಳಬೇಡ. ಸಮಾಧಾನ ತಂದುಕೋ. ನನ್ನ ದುಃಖಕ್ಕೆ ಸಮಾಧಾನವೇ ಇಲ್ಲ. ಎಲ್ಲ ದುಃಖಗಳಿಗೂ ಒಂದಲ್ಲ ಒಂದು ಸಮಾಧಾನ ಇದ್ದೇ ಇರುತ್ತದೆ. ಇರಬಹುದು, ಆದರೆ ನನ್ನ ದುಃಖಕ್ಕೆ ಸಮಾಧಾನವೇ ಇಲ್ಲ. ನಿನ್ನೆ ರಾತ್ರಿಯೆಲ್ಲ ನಿಮ್ಮ ಯುವರಾಜ ಅಭಿಷೇಕದ ನಿರೀಕ್ಷೆಯಲ್ಲಿ ಕಾತುರದಿಂದ ಕಾಯುತ್ತಿದ್ದೆ. ಬೆಳಗಾಗಷ್ಟರಲ್ಲಿ ಆ ನಿರೀಕ್ಷೆ ಹುಸಿಯಾಯಿತು. 14 ವರ್ಷಗಳ ಕಾಲ ನಿಮ್ಮಿಬ್ಬರನ್ನು
ನೋಡದಂತಾಯಿತು. ಸೋದರಿ, ನಿನ್ನ ದುಃಖ ನನಗೆ ಅರ್ಥವಾಗುತ್ತದೆ. ನನ್ನ ಪತಿ ಪಿತೃವಾಕ್ಯ ಪರಿಪಾಲನೆಗೆ ಬದ್ಧರಾಗಿ ಅರಣ್ಯಕ್ಕೆ ಹೊರಟಿದ್ದಾರೆ. ನಾನು ನನ್ನ ಸತಿಧರ್ಮ ಪಾಲನೆ ಮಾಡಲು ಅವರೊಂದಿಗೆ ಅರಣ್ಯಕ್ಕೆ ಹೊರಟಿದ್ದೇನೆ. ಈಗ ಕಷ್ಟಕರವೆನಿಸಿದರೂ ಮುಂದೆ ಅದು ಶ್ರೇಯಸ್ಕರವಾಗುತ್ತದೆ. ನಾನು, ನೀನು, ಮಾಂಡವಿ, ಶ್ರುತಕೀರ್ತಿ ಈ ಅರಮನೆಗೆ ಸೊಸೆಯರಾಗಿ ಬಂದಾಗ ಪಟ್ಟ ಆನಂದ 14 ವರ್ಷಗಳ ನಂತರ ಮತ್ತೆ ನಮ್ಮದಾಗುತ್ತದೆ. ಸಮಾಧಾನ ತಂದುಕೋ. ಈ ತಾತ್ಕಾಲಿಕ ಅಗಲಿಕೆಗೆ ಆತಂಕ ಪಡಬಾರದು. ಪತಿಯ ಧರ್ಮಾಚರಣೆಗೆ ನೆರವಾಗುವುದು ಪತಿವ್ರತ ಲಕ್ಷಣ. ಅದಕ್ಕೆ ಅನುಗುಣವಾಗಿ ಪತಿಯ ವನವಾಸಕ್ಕೆ ನೀನು ಅನುಮತಿ ನೀಡಿದೆ. ನಿನ್ನ ಪತಿಯು ತನ್ನೊಂದಿಗೆ ಕರೆದೊಯ್ಯಲು ನಿನಗೂ ಅನುಮತಿ ನೀಡಿದರು. ನಿನ್ನ ಮಾತು ನಿಜ ಊರ್ಮಿಳೆ. ಆದರೆ ನನ್ನ ಪತಿಯನ್ನು ಒಪ್ಪಿಸಲು ಬಹಳ ಕಷ್ಟವಾಯಿತು. ನನ್ನ ಪತಿಭಕ್ತಿಯೇ ನನಗೆ ಜಯ ಕೊಟ್ಟಿತು. ನಾನು ಯುವರಾಣಿಯಾಗದಿದ್ದರೂ ಚಿಂತೆ ಇಲ್ಲ. ವನವಾಸವಾದರೂ ಅವರೊಂದಿಗೆ 14 ವರ್ಷ ಜೊತೆಯಲ್ಲಿ ಇರುತ್ತೇನೆ ಎಂಬ ಸಮಾಧಾನ ಸಿಕ್ಕಿದೆ. ಸೀತೆ, ನೀನು ಭಾಗ್ಯವಂತೆ. ಆ ಭಾಗ್ಯ ನನಗಿಲ್ಲ. ಊರ್ಮಿಳೆ, ಏಕೆ ಹೀಗೆ ಹೇಳುತ್ತಿರುವೆ? ನನ್ನ ಪತಿಯು ನಿಮ್ಮೊಡನೆ ವನವಾಸಕ್ಕೆ ಬರುವ ನಿರ್ಧಾರ ಮಾಡಿದ್ದಾರೆ. ಏನೆಂದೆ? ಲಕ್ಷ್ಮಣ ನಮ್ಮೊಂದಿಗೆ ವನವಾಸಕ್ಕೆ ಬರುತ್ತಿದ್ದಾನೆಯೇ? ಇಲ್ಲ, ಕೂಡದು. ಲಕ್ಷ್ಮಣನಿಗೇಕೆ ವನವಾಸ? ಅದರ ಅಗತ್ಯವೇನಿದೆ? ಸೀತೆ, ನನ್ನ ಪತಿಯ ಭ್ರಾತೃಪ್ರೇಮ ನಿನಗೆ ತಿಳಿಯದೆ ವಿಶ್ವಾಮಿತ್ರ ಮಹರ್ಷಿಗಳ ಯಾಗ ರಕ್ಷಣೆಗಾಗಿ ರಾಮಚಂದ್ರರ ಜೊತೆಯಲ್ಲೇ ಹೋದರಲ್ಲವೇ? ಈಗಲೂ ಹೊರಟಿದ್ದಾರೆ. ನಿನ್ನ ಪತಿ ನಿನ್ನನ್ನು ಜೊತೆಗೆ ಕರೆದೊಯ್ಯುತ್ತಾರೆ. ಆದರೆ ನನ್ನ ಪತಿ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎಂಬ ನಂಬಿಕೆ ನನ್ನಲ್ಲಿಲ್ಲ. ಅದಕ್ಕೆ ಈ ದುಃಖ. ಇಲ್ಲ ಊರ್ಮಿಳೆ, ಇದು ನ್ಯಾಯವಲ್ಲ. ಲಕ್ಷ್ಮಣನ ವನವಾಸದ ನಿರ್ಧಾರ ಬದಲಾದರೆ ನಿನ್ನ ದುಃಖ ದೂರವಾಗುತ್ತದೆ. ಅದಕ್ಕೆ ಏನಾದರೂ ದಾರಿ ಹುಡುಕಲೇಬೇಕು. ಸಹೋದರ, ಇಷ್ಟು ಗಹನವಾಗಿ ಆಲೋಚಿಸುವ ಅಗತ್ಯವೇನಿದೆ? ಲಕ್ಷ್ಮಣ, ನಾವಿಬ್ಬರೂ ಹೊರಟು ಹೋದರೆ ಈ ಅರಮನೆಯಲ್ಲಿ ನಮ್ಮ ಮಾತೆಯರಾದ ಕೌಸಲ್ಯ ಹಾಗೂ ಸುಮಿತ್ರಾ ದೇವಿಯವರ ಯೋಗಕ್ಷೇಮವನ್ನು ಯಾರು ವಿಚಾರಿಸಿಕೊಳ್ಳುವವರು? ಕಿರಿಯ ರಾಣಿಯವರ ಮುಂದೆ ಅಸಹಾಯಕರಾಗಿರುವ ನಮ್ಮ ತಂದೆಯವರನ್ನು ಯಾರು ಸಾಂತ್ವನಗೊಳಿಸುವವರು? ಲಕ್ಷ್ಮಣ ಸಹೋದರ, ಇಷ್ಟಕ್ಕೆಲ್ಲ ಕಾರಣರಾದ ತಂದೆಯವರು ಮತ್ತು ಕಿರಿಯ ರಾಣಿಯವರ ಬಗ್ಗೆ ಮಾತಾಡದಿರುವುದು ಒಳ್ಳೆಯದು. ಆದರೆ ಮುಂದೆ ಯುವರಾಜನಾಗುವವನು ಭರತ, ಕಿರಿಯ ರಾಣಿಯವರ ಪುತ್ರ. ಅವನು ತನ್ನ ಮಾತೆಯ ನಿಯಂತ್ರಣದಲ್ಲಿರುವವನಾಗಿದ್ದರೆ ನಮ್ಮ ಮಾತೆಯರ ಯೋಗಕ್ಷೇಮವನ್ನು ಯಾರು ವಿಚಾರಿಸಿಕೊಳ್ಳುವವರು? ಲಕ್ಷ್ಮಣ, ಇದು ನಿನ್ನ ಕರ್ತವ್ಯ. ಧರ್ಮವನ್ನು ಬಲ್ಲ ನೀನು ಈ ಕರ್ತವ್ಯವನ್ನು ನೆರವೇರಿಸಿದರೆ ನೀನು ನನ್ನ ಮೇಲಿಟ್ಟಿರುವ ಭಕ್ತಿ ಪ್ರೇಮಗಳು ಸಾರ್ಥಕವಾಗುತ್ತದೆ. ಆದರೆ ನೀನು ನನ್ನ ಜೊತೆಗೆ ಬಂದು ಬಿಟ್ಟರೆ ನಮ್ಮಿಬ್ಬರ ಮಾತೆಯರ ಸಂಕಟವನ್ನು ಸ್ವಲ್ಪ ಊಹೆ ಮಾಡಿಕೊ ಲಕ್ಷ್ಮಣ. ಸಹೋದರ, ನಿನ್ನ ಆತಂಕಕ್ಕೆ ಕಾರಣವಿಲ್ಲವೆನಿಸುತ್ತಿದೆ. ನಿನ್ನ ಮೇಲಿರುವ ಭಯದಿಂದಲಾದರೂ ಭರತ ನಮ್ಮ ಮಾತೆಯವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಒಂದು ವೇಳೆ ಅವನೇನಾದರೂ ತನ್ನ ತಾಯಿಯ ಮಾತನ್ನು ಕೇಳಿ ನಮ್ಮ ಮಾತೆಯವರಿಗೆ ನೋವುಂಟು ಮಾಡಿದರೆ
ಆ ದುಷ್ಟನನ್ನು ಕ್ಷಣ ಮಾತ್ರದಲ್ಲಿ ಸಂಹರಿಸುತ್ತೇನೆ. ಲಕ್ಷ್ಮಣ ಲಕ್ಷ್ಮಣ, ಶಾಂತನಾಗು. ವೃಥಾ ಈ ಆವೇಶವೇಕೆ? ಸಹೋದರ, ನಮ್ಮ ಮಾತೆಯವರು ಭರತರಿಂದ ರಕ್ಷಣೆ ಬೇಡುವ ಅಬಲೆಯವರಲ್ಲ. ಅಂತಹ ಪ್ರಸಂಗವೇನಾದರೂ ಬಂದರೆ ನಮ್ಮ ಮಾತೆಯವರನ್ನು ಪ್ರೀತಿಸುವ ಗೌರವಿಸುವ ಪ್ರಜೆಗಳೇ ಭರತನಿಗೆ ತಕ್ಕ ಪಾಠ ಕಲಿಸುತ್ತಾರೆ. ಊರ್ಮಿಳೆ, ನನ್ನ ಪತಿಯನ್ನು ಒಪ್ಪಿಸಿ ಅವರೊಂದಿಗೆ ವನವಾಸಕ್ಕೆ ಹೋಗಲು ಸಾಧ್ಯವಾದಂತೆ ನಿನ್ನ ಪತಿಯನ್ನು ಒಪ್ಪಿಸಲು ಸಾಧ್ಯವಾಗದಿದ್ದರೆ ಲಕ್ಷ್ಮಣನು ವನವಾಸಕ್ಕೆ ಹೋಗುವುದನ್ನು ತಡೆಯುವುದೇ ಉಳಿದ ದಾರಿ. ಹಾಗಾದರೆ ನೀನು ನಿನ್ನ ಪತಿಯಿಂದ ದೂರವಿರುವ ಸಂದರ್ಭ ಬರುವುದಿಲ್ಲ. ಆದರೆ ನನ್ನ ಪತಿಯ ನಿರ್ಧಾರವನ್ನು ಪ್ರಶ್ನಿಸುವ ಧೈರ್ಯ ನನ್ನಲ್ಲಿಲ್ಲ. ಅಣ್ಣನ ವನವಾಸಕ್ಕೆ ಕಾರಣರಾದ ತಂದೆಯ ಮೇಲೆ ಆಕ್ರೋಶಗೊಂಡಿರುವ ಅವರನ್ನು ನಾನು ನಿನ್ನಂತೆ ಹೇಗೆ ಒತ್ತಾಯಿಸಲಿ? ಹಾಗೆಂದು ಸುಮ್ಮನಿರಲು ಸಾಧ್ಯವೇ? ಸಹೋದರ, ನಿನ್ನ ಮನಸ್ಸಿನ ಶಂಕೆಯನ್ನು ಬಿಡು. ನನ್ನನ್ನು ಪರಿತಾರಕನಾಗಿ ಪರಿವಹಿಸು. ಅದು ಧರ್ಮ ವಿರುದ್ಧವಲ್ಲ. ನಾನು ಹಸಿವು, ಬಾಯಾರಿಕೆ, ನಿದ್ರೆ, ವಿಶ್ರಾಂತಿಯನ್ನು ಬಯಸದೆ ಸದಾ ನಿನ್ನ ನೆರಳಾಗಿ ನಿನ್ನ ಯೋಗಕ್ಷೇಮ ನೋಡಿಕೊಳ್ಳುತ್ತೇನೆ. ನಿನ್ನ ಅನುಜನಾಗಿ, ನಿನ್ನ ಸೇವಕನಾಗಿ, ನಿನ್ನ ರಕ್ಷಕನಾಗಿ ನನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳುತ್ತೇನೆ. ದಯಮಾಡಿ ನಿರಾಕರಿಸಬೇಡ. ಲಕ್ಷ್ಮಣ, ನೀನು ಮೊದಲೇ ದೃಢವಾದ ನಿರ್ಧಾರವನ್ನು ಮಾಡಿ ಬಂದಂತಿದೆ. ನಿನ್ನ ಕೋರಿಕೆಯನ್ನು ತಿರಸ್ಕರಿಸಲಾಗದಂತೆ ನಾನು ಸಂದಿಗ್ಧದಲ್ಲಿ ಸಿಲುಕಿಸುತ್ತಿರುವೆ. ಅದಕ್ಕೆ ಕಾರಣ ನಿನ್ನ ಮೇಲಿರುವ ಪ್ರೇಮ, ಅಪರಿಮಿತವಾದ ಭಕ್ತಿ. ನೀನು ನನ್ನನ್ನು ತಿರಸ್ಕರಿಸಿ ಹೋದರೆ ಒಂದು ಕ್ಷಣವೂ ನಾನು ಬದುಕಿರಲಾರೆ. ದಯವಿಟ್ಟು ಅನುಮತಿ ನೀಡು. ಲಕ್ಷ್ಮಣ, ನಿನ್ನಂಥ ಸೋದರ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲವೆಂದು ಕಾಣುತ್ತದೆ. ನನ್ನಂತಹ ತಮ್ಮ ಎಷ್ಟೋ ಸಿಗಬಹುದು, ಆದರೆ ನಿನ್ನಂತಹ ಸಹೋದರ ಈ 3 ಲೋಕದಲ್ಲೂ ಇಲ್ಲವೆಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಸರಿ, ನೀನು ನಿನ್ನ ಮಾತೆ ಸುಮಿತ್ರಾ ದೇವಿಯವರ ಅಪ್ಪಣೆಯನ್ನು ಪಡೆದರೆ ಮಾತ್ರ ನನ್ನ ಜೊತೆಗೆ ಬರಬಹುದು. ಧನ್ಯನಾದೆ ಸಹೋದರ, ಧನ್ಯನಾದೆ. ನಾನು ಖಂಡಿತವಾಗಿಯೂ ಮಾತೆಯವರ ಅನುಮತಿಯನ್ನು ಪಡೆಯುತ್ತೇನೆ. ಇಲ್ಲ ಸಹೋದರಿ, ಹಾಗೆ ಮಾಡಿದರೆ ಅವರು ಕೆರಳಿ ಇನ್ನೇನು ಮಾಡುತ್ತಾರೆ ಎಂದು ಭಯವಾಗುತ್ತದೆ. ಮಾತಾಮಯ್ಯವರು ಕೂಡ ಪತಿಯ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಬಾರದೆಂದು ಕಿವಿ ಮಾತು ಹೇಳಿದ್ದಾರೆ. ಸೀತೆ, ನಾನು ನಿನ್ನಷ್ಟು ದಿಟ್ಟಳಲ್ಲ. ನಾನು ತಾಳ್ಮೆಯನ್ನೇ ಅಪ್ಪಿಕೊಳ್ಳುತ್ತೇನೆ. ಸೋದರಿ, ನೀನು ನನ್ನಂತೆ ದಿಟ್ಟೆ ಅಲ್ಲ. ನಾನು ನಿನ್ನಷ್ಟು ಮೃದು ಅಲ್ಲ. ಇದು ನನ್ನ ಶಕ್ತಿಯೋ ದೌರ್ಬಲ್ಯವೋ ನನಗೆ ತಿಳಿಯದು. ಊರ್ಮಿಳೆ, ನೀನು ಲಕ್ಷ್ಮಣನೊಂದಿಗೆ ಮಾತನಾಡಬೇಡ. ಸುಮಿತ್ರಾ ದೇವಿಯವರೊಂದಿಗೆ ಮಾತನಾಡು. ಏನು ಮಾತನಾಡಲಿ ಸೀತೆ? ಹದಿನಾಲ್ಕು ವರ್ಷಗಳ ಕಾಲ ಪತಿ ವಿಯೋಗದಿಂದ ಬದುಕಿರಲಾರೆ. ಆದ್ದರಿಂದ ಲಕ್ಷ್ಮಣ ವನವಾಸಕ್ಕೆ ಹೋಗದಂತೆ ತಡೆಯಲು ಹೇಳು. ಹೋಗಲೇಬೇಕೆಂದಾದರೆ ನಿನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತೆ ಒಪ್ಪಿಸು ಎಂದು ಕೇಳಿಕೊ.
ಆಗಲಿ ಸೀತೆ, ನಾನು ಮಾತಾಮಯ್ಯವರ ಬಳಿ ಖಂಡಿತ ಕೇಳಿಕೊಳ್ಳುತ್ತೇನೆ. ನಾನು ಕೂಡ ಲಕ್ಷ್ಮಣನನ್ನು ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ಬೇಡವೆಂದು ನನ್ನ ಪತಿಯಲ್ಲಿ ಕೇಳಿಕೊಳ್ಳುತ್ತೇನೆ. ಆಗಲಿ, ನಿನ್ನ ಪ್ರಯತ್ನವನ್ನು ನೀನು ಮಾಡು, ನಾನು ನನ್ನ ಪ್ರಯತ್ನ ಮಾಡುತ್ತೇನೆ. ಆಗಲಿ. ಮಾತೆ, ಚಿಕ್ಕಂದಿನಿಂದಲೂ ನಾನು ರಾಮನನ್ನು ಅನುಸರಿಸಿಯೇ ಬೆಳೆದಿರುವುದು ನಿಮಗೆ ತಿಳಿದೇ ಇದೆ. ನಾನು ಅವನ ಆದರ್ಶಗಳನ್ನು ಪಾಲಿಸುತ್ತಾ ಸದಾ ಅವನ ನೆರಳಾಗಿ ಸಾಗುತ್ತಿರುವುದು ನಿಮಗೆ ಗೊತ್ತಿಲ್ಲವೇ? ಗೊತ್ತಿದೆ. ಗೊತ್ತಿಲ್ಲವೆಂದು ನಾನು ಯಾವಾಗ ಹೇಳಿದೆ? ದುಷ್ಟರ ಒಳಸಂಚಿನಿಂದ ರಾಮ 14 ವರ್ಷ ವನವಾಸಕ್ಕೆ ಹೊರಟಿರುವಾಗ ನಾನು ಇಲ್ಲೇ ಉಳಿಯುವುದು ಆತ್ಮವಂಚನೆಯಲ್ಲವೇ? ಆದರೂ ರಾಮನಿಲ್ಲದೆ ಈ ಅರಮನೆಯಲ್ಲಿರುವುದು ನನ್ನ ಪಾಲಿಗೆ ಸುಪ್ಪತ್ತಿಗೆಯು ಮುಳ್ಳಿನ ಹಾಸಿಗೆಯಾಗುತ್ತದೆ. ಅವನು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಿದ್ದರೆ ನಾನಿಲ್ಲಿ ಮೃಷ್ಟಾನ್ನ ಭೋಜನ ಮಾಡಲೆ? ಅವನು ಅಲ್ಲಿ ಕಲ್ಲು ಮುಳ್ಳಿನ ದಾರಿಗಳಲ್ಲಿ ಮಳೆ ಬಿಸಿಲು ಚಳಿ ಗಾಳಿಗಳಲ್ಲಿ ಕಷ್ಟಪಡುತ್ತಿದ್ದರೆ ನಾನಿಲ್ಲಿ ಸುಖ ವೈಭವಗಳಲ್ಲಿ ಕಾಲ ಕಳೆಯಲೆ? ಹೇಳಿ ಮಾತೆ, ಇದಕ್ಕೆ ನೀವು ಸಮ್ಮತಿಸುತ್ತೀರಾ? ನಾನು ಇಲ್ಲೇ ಇದ್ದು ನರಕ ಯಾತನೆ ಅನುಭವಿಸಲೇ? ಈಗ ನನ್ನ ಮಾತಾಮಯಿ ಹೇಳುವ ಮಾತಿನ ಮೇಲೆ ನನಗೆ ಪತಿಯ ವಿಯೋಗವೋ ಪತಿಯ ಸಾನ್ನಿಧ್ಯವೋ ಎಂಬುದು ನಿರ್ಧಾರವಾಗುತ್ತದೆ. ಹೇಳಿ ಮಾತೆ, ಏಕೆ ಮೌನವಾದಿರಿ? ರಾಮನಿಲ್ಲದೆ ಅರಮನೆಯಲ್ಲಿರುವುದು ನಾನು ಇದ್ದು ಇಲ್ಲದ ಹಾಗೆ ಏಕಾಂಗಿಯಾಗಿಯೇ ಸಂಕಟ ಪಡುತ್ತಾ. ಬೇಡ ಲಕ್ಷ್ಮಣ, ಮುಂದೆ ಹೇಳಬೇಡ. ಯಾವ ತಾಯಿಯು ತನ್ನ ಮಗನಿಗೆ ನಿತ್ಯ ಸಂಕಟದಲ್ಲಿರು ಎಂದು ಹೇಳುವುದಿಲ್ಲ. ರಾಮನಿಲ್ಲದ ಅಯೋಧ್ಯೆಯಲ್ಲಿ ನೀನು ನಿತ್ಯವೂ ದುಃಖದಲ್ಲಿ ತಳಮಳಿಸುತ್ತಾ ನನ್ನ ಎದುರಿಗೆ ಇದ್ದರೇನು ಪ್ರಯೋಜನ? ಅದಕ್ಕಿಂತ ನೀನು ರಾಮನೊಂದಿಗೆ ಸಂತೋಷವಾಗಿರುವುದೇ ಮೇಲು. ಕಡೆ ಪಕ್ಷ ನಿನ್ನ ಅಣ್ಣನಿಗೆ ಸಹಾಯಕನಾಗಿದ್ದೀಯಾ ಎಂಬ ತೃಪ್ತಿಯಾದರೂ ಇರುತ್ತದೆ. ದೇವರೇ, ಕಡೆಗೂ ನೀನು ನನ್ನ ಕೈ ಬಿಟ್ಟೆ. ಆಸೆಯಿಂದ ನಾನು ಇಲ್ಲಿಗೆ ಬಂದದ್ದು ವ್ಯರ್ಥವಾಯಿತು. ನನ್ನ ಪತಿಯನ್ನು ವನವಾಸಕ್ಕೆ ಕಳುಹಿಸಬೇಡಿ ಎಂದು ಕೇಳಿಕೊಳ್ಳುವಷ್ಟರಲ್ಲಿ ಮಾತಾಮಯ್ಯವರು ಅನುಮತಿ ನೀಡಿಬಿಟ್ಟರು. ಮಾತೆ, ನಾನು ರಾಮನೊಂದಿಗೆ ಹೋಗಲು ಅನುಮತಿ ಕೊಟ್ಟಿರಲ್ಲವೇ? ಅನುಮತಿ ಕೊಡದಿದ್ದರೆ ನೀನೆಲ್ಲಿ ಬಿಡುತ್ತಿದ್ದೆ? ಕುಮಾರ, ನಿನ್ನ ಸಂತೋಷವೇ ನನ್ನ ಸಂತೋಷ. ಧರ್ಮಾತ್ಮನಾದ ಅಣ್ಣನೊಡನೆ ಕೀರ್ತಿಶಾಲಿಯಾಗು ಮಗು. ಶುಭಮಸ್ತು. ಕೃತಾರ್ಥನಾದೆ ಮಾತೆ, ಕೃತಾರ್ಥನಾದೆ.